ಗೈಸ್ ಈ ಥರ ಎಫೆಕ್ಟ್ ಬೇಕಾ ಆದರೆ ಯಾರು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ. ಮತ್ತು ಈ ಥರ ವೀಡಿಯೋ ಎಲ್ಲ ಫುಲ್ ಇನ್ಸ್ಟಾದಲ್ಲೆಲ್ಲ ಟ್ರೆಂಡ್ ಆಗ್ತಾಯಿದೆ. ಇನ್ಸ್ಟಾದಲ್ಲೂ ಎಲ್ಲ ಫೋಟೋಕ್ಕೆ ಎಲ್ಲ ಮಾಡ್ಕೊತಾರೆ. ನಿಮಗೂ ಯಾವುದಕ್ಕೆ ಬೇಕಾದಕ್ಕೆ ಆ್ಯಡ್ ಮಾಡ್ಕೋಬೋದು. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವೀಡಿಯೋಕ್ಕೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಫೋನಲ್ಲಿರೋ ಸ್ನ್ಯಾಪ್ಸೀಡ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಆ ಫೋಟೋ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡಿರಿ. ಆ ಫೋಟೋ ಬಂದು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೋಡಿ, ಆ್ಯಡ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಳ್ಳಿ. ಫೋಟೋನ ಮೇಲ್ಗಡೆ ಬ್ಲ್ಯಾಕ್ ಬಂದಿದೆ ನೋಡಿ, ಕ್ರಾಪ್ ಮಾಡ್ಕೊಳ್ಳಿ. 9:60 ಹಾಕೊಂಡು ಕ್ರಾಪ್ ಮಾಡ್ಕೊಂಡು ರೈಟ್ ಮಾರ್ಕ್ ಕೊಟ್ಕೊಳ್ಳಿ. ರೈಟ್ ಮಾರ್ಕ್ ಕೊಟ್ಕೊಂಡು ಕೆಳಗಡೆ ಬಂದು ಟೂಲ್ಸ್ ಇದೆಯಲ್ಲ, ಟೂಲ್ಸಲ್ಲಿ ಹೀಲಿಂಗ್ ಆಪ್ಷನ್ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಇದನ್ನು ಮಾಡಿ ಎರೇಸ್ ಮಾಡಿ. ನಿಮ್ಗೆ ಹೆಂಗೆ ಬೇಕು ಆ ಥರ ನೀಟಾಗಿ ಮಾಡಿ. ನಾನು ಈ ಥರ ಬಂತು, ಈ ಥರ ಎರೇಸ್ ಮಾಡಿಬಿಟ್ಟು ರೈಟ್ ಮಾರ್ಕ್ ಕೊಟ್ಕೊಳ್ಳಿ. ರೈಟ್ ಮಾರ್ಕ್ ಕೊಟ್ಟು ಸೇವ್ ಕೊಡಿ. ಎಕ್ಸ್ಪೋರ್ಟ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಕೊಡಿ. ಸೇವ್ ಕೊಟ್ಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಆ ಫೋಟೋ ಬಂದಿದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಕ್ಯಾಪ್ಕಟ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಕ್ಯಾಪ್ಕಟ್ ಓಪನ್ ಮಾಡಿಕೊಂಡು ಅಲ್ಲಿ ಫಸ್ಟ್ ಒನ್ ಇದೆ ನೋಡಿ, ನೀವು ವೀಡಿಯೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಆಪ್ಷನ್ಗೆ ಹೋಗಿ ನೀವು ಅದು ಫೋಟೋ ಈಗ ಇದನ್ನು ಮಾಡಿದ್ರಲ್ಲ, ಎರೇಸ್ ಮಾಡಿದ್ರಲ್ಲ, ಆ ಫೋಟೋ ಬಂದು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲೊಂದು ಸ್ವಲ್ಪ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟಿಗೆ ಬಿಟ್ ಮಾರ್ಕಿಗೆ ಮೊದಲನೇ ಬಿಟ್ ಪಾಯಿಂಟಿಗೆ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಆ್ಯಡ್ ಮಾಡ್ಕೊಳ್ಳಿ. ಅದೇ ಫೋಟೋ ಇತ್ತಲ್ಲ, ಫೋಟೋ ಪೂರ್ತಿ ವೀಡಿಯೋ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕಾದ ವೀಡಿಯೋ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಇದನ್ನು ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೀಸ್ ಮಾಡ್ಕೊಳ್ಳಿ. ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಫ್ರೀಸ್ ಆಪ್ಷನ್ ಸಿಗುತ್ತೆ ನೋಡಿ. ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಫ್ರೀಸ್ ಆಪ್ಷನ್ ಸಿಗ್ತಿದ್ದಂಗೆ ಇಲ್ಲಿ ಮೊದಲನೇ ಇದು ಮಾಡಿ ಇಲ್ಲಿದೆ ನೋಡಿ, ಮೊದಲನೇ ಇದು ಬಂತ ಫ್ರೀಸ್ ಆಪ್ಷನ್ ಬರುತ್ತೆ ನೋಡಿ. ಅಲ್ಲಿ ಫ್ರೀಸ್ ಆಪ್ಷನ್ ಬರ್ತಿದ್ದಂಗೆ ಇಷ್ಟು ಕಟ್ ಮಾಡ್ಕೊಳ್ಳಿ ಫೋಟೋನ. ನಾನು ಹೆಂಗೆ ತೋರಿಸ್ತಾ ಇದ್ದೆ ನಂಗೆ ಕಟ್ ಮಾಡ್ಕೊಂಡು ಅದು ಮಿಕ್ಕಿದ ಫೋಟೋ ಡಿಲೀಟ್ ಮಾಡ್ಕೊಳ್ಳಿ. ಅದು ಮಿಕ್ಕಿದ ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ರಿಮೂವ್ ಕ್ಲಿಕ್ ಮಾಡಿ ಆಟೋ ರಿಮೂವಲ್ ಕೊಡಿ, ರಿಮೂವ್ ಆಗುತ್ತೆ. ರಿಮೂವ್ ಆಗ್ತಾ ಇದ್ದಂಗೆ ಇಲ್ಲಿ ಬಂದು ಫೋಟೋನ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ರಿಮೂವ್ ಆಗ್ತಾಯಿದೆ, ಟೈಮ್ ಹಿಡಿತಿದೆ, ಆಗುತ್ತೆ. ರಿಮೂವ್ ಆಗ್ತಿದ್ದಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡಿ, ಈ ಥರ ಆಗ್ತಿದ್ದಂಗೆ ಓವರ್ಲೇ ಕೊಟ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಫೋಟೋ ಈ ಕಡೆ ಮೊದಲನೇ ಫೋಟೋ ತಕ್ಕ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ನೋಡಿ, ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಲಾಸ್ಟಿಗೆ ಬಂದು ಒಂದು ಬಿಟ್ ಮಾರ್ಕ್ ಆ್ಯಡ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಬಿಟ್ ಮಾರ್ಕ್ ಆ್ಯಡ್ ಮಾಡಿ. ಫಸ್ಟ್ ಇನ್ನೊಂದು ಬಿಟ್ ಮಾರ್ಕ್ ಆ್ಯಡ್ ಮಾಡಿಬಿಟ್ಟು ಮಧ್ಯೆ ಕ್ಲಿಕ್ ಮಾಡಿ ಫೋಟೋನ ಮೇಲ್ಗಡೆ ಎತ್ತಿ. ಮೇಲ್ಗಡೆ ಎತ್ತಿಬಿಟ್ಟು ಇಲ್ಲಿ ಈಸಿ ಇನ್ ಅಂತಿದೆ ನೋಡಿ, ಗ್ರಾಫ್ಸ್ ಹೊಡ್ಬಿಟ್ಟು ಈಸಿ ಇನ್ ನೋಡಿರಿ. ಇಷ್ಟ ನೋಡಿ, ವೀಡಿಯೋ ಮುಗೀತು. ಇಷ್ಟೇ ಸಿಂಪಲ್ ವೀಡಿಯೋ. ಮಧ್ಯದೊಂದು ಬಿಟ್ ಮಾರ್ಕ್ ಆಡಾಗ್ಬಿಟ್ಟೆ ಅದನ್ನು ರಿಮೂವ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ ನೋಡಿ. ಈ ಥರ ಮೇಲ್ಗಡೆ ಇದನ್ನು ಎತ್ಬಿಟ್ಟು ಅದೊಂದು ಸ್ವಲ್ಪ ಮಿಸ್ ಆಯ್ತಲ್ಲ ಅಷ್ಟೇ ನೋಡಿ. ನೀವು ನೋಡಿ ಈ ಥರ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಇದೇ ಥರದ ವೀಡಿಯೋ ಮಾಡಿದ್ರು ನಿಮಗೆ ಜಲ್ದಿ ನೋಟಿಫಿಕೇಷನ್ ಬರುತ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.